ಶಂಭು ಭಗವಾನ್ ಬಾಧರಾಯಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಹಾಲಯ ಅಮಾವಾಸ್ಯೆ, ಪಿತೃಕರ್ಮ, ಹಿರಿಯರಿಗೆ ನಾವು ಕೊಡುವಂತಹ ಒಂದು ಅಂಜಲಿ ಅಥವಾ ನಮಸ್ಕಾರ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಯಾರು ಮಾಡಬೇಕು, ಅದು ಬಹಳ ಮುಖ್ಯ. ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದು ಸಂಪೂರ್ಣ ಪಿತೃಗಳಿಗೆ ಇರತಕ್ಕಂಥ ಅಮಾವಾಸ್ಯೆ. ಅವತ್ತಿನ ದಿನ ವಂಶಾಭಿವೃದ್ಧಿಗೋಸ್ಕರ, ನಮ್ಮ ಅಭಿವೃದ್ಧಿಗೋಸ್ಕರ ಪಿತೃಗಳಿಗೆ ನಾವು ತೃಪ್ತಿಯಾಗಿ ನಮಸ್ಕಾರ ಮಾಡಬೇಕಾಗಿರ್ತಕ್ಕಂಥ ದಿನ. ನೋಡಿ, ವರ್ಷವಿಡೀ ನಿಮ್ಮ ಕೆಲಸ, ಸಂಪಾದನೆ, ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಮಾಡ್ತಾ ಇರ್ತೀರ. ಆದರೆ ಈ ಒಂದು ದಿನ ನಿಮ್ಮ ಪಿತೃಗಳಿಗೋಸ್ಕರ ನೀವು ಕಂಪನಿನ ಲೀವ್ ಮಾಡಿ, ನಿಮ್ಮ ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಿ. ಈ ಒಂದು ದಿನ ನೀವು ಮನೆಯಲ್ಲೇ ಇದ್ದು ನಿಮ್ಮ ಹಿರಿಯರ ಫೋಟೋಗೆ ಹೂವು ಹಾಕಿ, ಅವ್ರ ಮುಂದೆ ದೀಪ ಹಚ್ಚಿ, ಮನೆಯಲ್ಲಿ ಮಾಡಿದಂಥ ಇಷ್ಟವಾದಂಥ ಅಡುಗೆಗಳನ್ನು ಇಟ್ಟು ಎಡೆ ಹಾಕಿ, ಕೆಲವರು ಅವತ್ತು ಪಿಂಡ ಪ್ರದಾನ ಮಾಡುವಂಥ ಪದ್ಧತಿ ಇದೆ, ತಿಥಿ ಮಾಡುವಂಥ ಪದ್ಧತಿ ಇದೆ, ಕೆಲವರಿಗೆ ಎಡೆ ಹಾಕುವಂಥ ಪದ್ಧತಿ ಇದೆ, ಕೆಲವರಿಗೆ ತರ್ಪಣ ಬಿಡುವಂಥ ಪದ್ಧತಿ ಇದೆ. ಹೀಗೆ ನಿಮ್ಮ ನಿಮ್ಮ ಸಂಪ್ರದಾಯದ ಪ್ರಕಾರ ಅವತ್ತು ನೀವು ಮಾಡಲೇಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಒಂದು ಶರೀರವನ್ನು ಕೊಟ್ಟವರು ನಿಮ್ಮ ತಂದೆ ತಾಯಿಗಳು. ಆ ತಂದೆ ತಾಯಿಗಳು ಹುಟ್ಟಲಿಕ್ಕೆ ಕಾರಣ ತಾತ ಅಜ್ಜಿ. ಹಾಗಾಗಿ ನಿಮ್ಮ ಹಿರಿಯರನ್ನ, ಆನ್ಸೆಸ್ಟರ್ಸನ್ನು ಸ್ಮರಿಸುವಂತಹ ದಿನ. ಅವತ್ತಿನ ದಿನ ಒಂದು 10 ಜನಕ್ಕೆ ಅನ್ನದಾನ ಮಾಡಬೇಕು. ಅನ್ನದಾನ ಅಲ್ಲದೆ ಬೇರೆ ದಾನಗಳನ್ನು ಕೂಡ ಮಾಡಬೇಕು. ಅದರ ಬಗ್ಗೆ ತಿಳಿಸ್ತಾ ಬರ್ತೇನೆ. ಮೊದಲಿಗೆ ಮಹಾಲಯ ಅಮಾವಾಸ್ಯೆ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಭಗವಂತನಿಗೆ ಪೂಜೆ ಮಾಡಿ, ದೇವರ ಮನೆಯಲ್ಲಿ ದೀಪ ಹಚ್ಚಿ, ಭಗವಂತನ ಪ್ರಾರ್ಥನೆ ಮಾಡಿ, ನಿಮ್ಮ ಹಿರಿಯರ ಫೋಟೋಗೆಲ್ಲ ಕ್ಲೀನಾಗಿ ನೀರು ಹಾಕಿ, ಗಂಜಲ ಪ್ರೋಕ್ಷಣೆ ಮಾಡಿ ಒರೆಸಿ, ಅದನ್ನು ಅಲಂಕಾರ ಮಾಡುವಂಥದ್ದು. ಅಂದರೆ ನಿಮ್ಮ ಪಿತೃಗಳನ್ನು ಅಲಂಕಾರ ಮಾಡಿ ತೃಪ್ತಿಯನ್ನು ಪಡಬೇಕು. ಅದಕ್ಕೋಸ್ಕರ ಅಲಂಕಾರ, ಹೂವು ಹಾಕಿ ಅಲಂಕಾರ. ಹೆಣ್ಮಕ್ಳು ಯಾರಾದರೂ ತಿರೋಗಿದ್ರೆ ಅವ್ರಿಗೆ ಮಲ್ಲಿಗೆ ಹೂವು ಅಂದರೆ ಇಷ್ಟ ಇರುತ್ತೆ, ಕನಕಾಂಬರ ಹೂವು ಅಂದರೆ ಇಷ್ಟ ಇರುತ್ತೆ. ಹೀಗೆ ಅವ್ರಿಗೆ ಯಾವ ಹೂವು ಇಷ್ಟ ಇದೆಯೋ ಆ ಹೂವನ್ನು ಹಾಕುವಂಥದ್ದು. ಹಾಕ್ಬಿಟ್ಟು ಅಲಂಕಾರ ಮಾಡ್ಕೊಳ್ಳಿ. ಅವತ್ತಿನ ದಿನ ಅಡುಗೆ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ. ನಿಮ್ಮ ಸಂಪ್ರದಾಯದ ಪ್ರಕಾರ ಪುರೋಹಿತರನ್ನು ಕರೆಸಿ ಮಾಡುವಂಥ ಪದ್ಧತಿ ಇರುತ್ತೆ, ಕೆಲವರು ನೀವೇ ಮಾಡಿಕೊಳ್ಳುವಂಥ ಪದ್ಧತಿ ಇರುತ್ತೆ. ಆ ಸಂಪ್ರದಾಯದ ಪ್ರಕಾರ ನೀವು ಮಾಡಿ. 4-5 ಜನ ಕರೆದು ಅನ್ನದಾನ ಮಾಡಿ. ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಮಾಡಿ. ನಿಮ್ಮ ಶಕ್ತಿ ಮೀರಿ ಮಾಡೋದು ಬೇಡ. ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟನ್ನು ಮಾಡಿ. ನೀವು ಒಂದು ವಸ್ತ್ರವನ್ನು ತಂದು ಇಡಬೇಕು. ಅಂದರೆ ಹೆಣ್ಣು ಮಕ್ಕಳಿಗೆ ಸೀರೆ ಮತ್ತು ಬ್ಲೌಸ್ ಪೀಸ್ ಇಡುವಂಥದ್ದು, ಗಂಡು ಮಕ್ಕಳಿಗೆ ಪಂಚೆ ಮತ್ತು ಶರ್ಟ್ ಇಡುವಂಥದ್ದು. ಇದನ್ನು ನಿಮ್ಮ ಹಿರಿಯರ ಫೋಟೋ ಮುಂದೆ ಇಟ್ಟು ದೀಪ ಹಚ್ಚಿ, ಆ ಒಂದು ವಸ್ತ್ರಕ್ಕೆ ಅರಿಶಿನ, ಒಂದು ಸ್ವಲ್ಪ ಕುಂಕುಮ ಇಟ್ಟು, ಅದರ ಮೇಲೆ ವೀಳ್ಯದೆಲೆ ಅಡಿಕೆ ಇಟ್ಟು, ಒಂದೊಂದು ಹಣ್ಣಿಟ್ಟು, ಅದನ್ನು ದೇವರು ಅಂತಂದರೆ ನಿಮ್ಮ ಹಿರಿಯರು ನಿಮಗೆ ದೇವರಿದ್ದಂಗೆ, ಅವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ, ಮಂಗಳಾರತಿ ಮಾಡಿ, ಸಾಂಬ್ರಾಣಿ ಹಾಕಿ ಪೂಜೆ ಮಾಡುವಂಥದ್ದು. ನಿಮ್ಮ ಪದ್ಧತಿ ಪ್ರಕಾರ ತರ್ಪಣ, ಪಿಂಡ ಪ್ರದಾನ, ದಾನಗಳನ್ನು ಮಾಡಿ. ಸ್ವಯಂ ಪಾಕ ದಾನ ಅಂತ ಹೇಳ್ತೀವಿ. ಏನು, ಸಾಧಾರಣವಾಗಿ ಬ್ರಾಹ್ಮಣರನ್ನ ಮನೆಗೆ ಕರೆಸಿ ಊಟ ಹಾಕುವಂಥ ಪದ್ಧತಿಗಳು ನಮ್ಮಲ್ಲಿದೆ. ಯಾಕೆ ಅಂತಂದರೆ, ಬ್ರಾಹ್ಮಣ ರೂಪದಲ್ಲಿ ನಮ್ಮ ಪಿತೃಗಳು ಬಂದು ತಿಂತಾರೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಆಯಿತಾ? ನಂಬಿಕೆ ಅನ್ನುವಂಥದ್ದು ತುಂಬ ಮುಖ್ಯ. ಸರಿ, ಹಾಗಿದ್ದಾಗ ಈ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಮ್ಮ ಹಿರಿಯರು ನಮ್ಗೆ ಏನು ಕೊಟ್ಟಿದ್ದಾರೆ ಅಂತಂದರೆ, ಸ್ವಯಂ ಪಾಕ ಅನ್ನುವಂಥ ಪೂಜೆ, ಎಡೆ ಅಂತ ಕರಿತೀವಿ ಆಡುಭಾಷೆಯಲ್ಲಿ. 1 ಎಡೆ, 3 ಎಡೆ, 5 ಎಡೆ, 9 ಎಡೆ, ಈ ಥರ ಎಡೆಗಳನ್ನಿಟ್ಟು, ಆ ಒಂದು ಎಡೆ ಅಂತಂದರೆ 2 ಬಾಳೆ ಎಲೆ ಹಾಕೋದು, ಸ್ವಲ್ಪ ಒಂಚೂರು 1 ಡ್ರಾಪ್ ತುಪ್ಪ ಹಾಕಿ, ಅದರ ಮೇಲೆ ಅಕ್ಕಿ ಹಾಕಿ, ವೀಳ್ಯದೆಲೆ ಅಡಿಕೆ ದಕ್ಷಿಣೆ ಇಟ್ಟು, ಆಮೇಲೆ 5 ಥರ ಬೇಳೆ ಅಥವಾ 3 ಥರ ಬೇಳೆ, 5 ಥರ ಸೊಪ್ಪು, 5 ಥರ ತರಕಾರಿ, ಈ ಥರದ್ದು ಕುಂಬಳಕಾಯಿ, ಇದನ್ನೆಲ್ಲ ಇಟ್ಟು, 5 ಥರ ಹಣ್ಣು, ಇದೆಲ್ಲ ಇಟ್ಟು, ಎಷ್ಟು ಇಡ್ತೀರೋ ಅಷ್ಟನ್ನು ನೀವು ಪೂಜೆ ಮಾಡಿಸಿ. ಪೂಜೆ ಮಾಡಿದ್ಮೇಲೆ ಒಂದೊಂದು ಸ್ವಯಂ ಪಾಕನ ಒಂದೊಂದು ಬ್ರಾಹ್ಮಣರಿಗೆ ದಾನ ಮಾಡುವಂಥದ್ದು. ಅಕಸ್ಮಾತ್ ನಿಮ್ಮ ಬ್ರಾಹ್ಮಣರು ಸಿಕ್ಕಲಿಲ್ಲ, ಪರವಾಗಿಲ್ಲ, ಭಿಕ್ಷುಕರಿಗೆ ದಾನ ಮಾಡಿ, ಬಡವರಿಗೆ ದಾನ ಮಾಡಿ, ಏನು ತೊಂದರೆ ಇಲ್ಲ. ತೊಗೊಳ್ಬೇಕಷ್ಟೇ, ತೊಗೊಳ್ತಾರೆ ಅಂತಂದರೆ ದಾನ ಮಾಡಿ. ಇದು ಒಂದು ಪದ್ಧತಿ. ಇನ್ನೊಂದು, ಮನೆಗೆ ಕರೆಸಿ ಊಟ ಮಾಡಿ, ಊಟವನ್ನು, ಅನ್ನದಾನವನ್ನು ಮಾಡುವಂಥದ್ದು 2ನೇ ಪದ್ಧತಿ. 3ನೇದು, ಗೋಭೂತಿಲ ಹಿರಣ್ಯ ಆಜ್ಯ ವಾಸೋ ಧಾನ್ಯ ಗುಡಾನಿಚ ರೌಪ್ಯಂ ಲವಣಮಿತ್ಯಾಹು ದಶದಾನ ಪ್ರಕೀರ್ತಿತಾ ಅಂತೇಳಿ 10 ದಾನಗಳನ್ನು ಹೇಳಿದೆ. ಗೋದಾನ ಅಂತ ಹೇಳಿದೆ, ಹಸುವನ್ನು ದಾನ ಮಾಡಿ ಅಂತ. ಆಗಲ್ಲ, ಕಷ್ಟ. ಈ ಕಾಲಕ್ಕೆ ತುಂಬ ಖರ್ಚು ಜಾಸ್ತಿ ಆಗುತ್ತೆ, ಬೇಡ. ಹಸುವನ್ನು ದಾನ ಮಾಡೋದು ಬೇಡ. ಭೂದಾನ, ಭೂಮಿಯನ್ನು ದಾನ ಮಾಡಲಿಕ್ಕೂ ಕಷ್ಟ, ಅದು ತುಂಬ ಕಾಸ್ಟ್ಲಿ. ಹಾಗಾಗಿ ದಾನ ಮಾಡಲಿಕ್ಕೆ ಕಷ್ಟ. ಈ 2 ದಾನವನ್ನು ಬಿಡಿ. ತಿಲ ಅಂದರೆ ಎಳ್ಳನ್ನು ದಾನ ಮಾಡಿ, ಗೋಭೂ ತಿಲ ಆಯಿತು. ಹಿರಣ್ಯ ಅಂದರೆ ಬಂಗಾರ, ಒಂದು 1/2 ಗ್ರಾಮು, 1/4 ಗ್ರಾಮು, 1 ಗ್ರಾಮು ಬಂಗಾರ ದಾನ ಮಾಡಿ, ತುಂಬ ಏನು ಜಾಸ್ತಿ ಆಗಲ್ಲ. ಆಜ್ಯ ಅಂದರೆ ತುಪ್ಪ ದಾನ. ವಾಸೋ ಅಂದರೆ ವಸ್ತ್ರ, ಪಂಚೆ ಆ ಥರ ವಸ್ತ್ರದಾನ. ಹಿರಣ್ಯ ಆಜ್ಯ ವಾಸೋ. ಧಾನ್ಯಗಳನ್ನು ಅಂದರೆ ಅಕ್ಕಿ, ಬೇಳೆ, ಈ ಥರ ನಿರ್ಗತಿಕರಿಗೆ ಯಾರಿಗೆ ಬೇಕಾಗುತ್ತೋ ಅವ್ರಿಗೆ ದಾನ ಮಾಡಿ. ಗುಡಾನಿಚ ಅಂದರೆ ಗುಡ ಅಂದರೆ ಬೆಲ್ಲವನ್ನು ದಾನ ಮಾಡಿ. ರೌಪ್ಯ ಅಂದರೆ ಬೆಳ್ಳಿ. ನೋಡಿ, 1 ಗ್ರಾಮ್ ಬೆಳ್ಳಿ ನಿಮಗೆ ಒಂದು 100 ರೂಪಾಯಿ ಇಟ್ಕೊಳ್ಳಿ, ಒಂದು 5 ಗ್ರಾಮ್ ಅಂದರೆ 500 ರೂಪಾಯಿ. ದಾನ ಮಾಡಿ ತಪ್ಪೇನಿಲ್ಲ. ಹಿರಿಯರ ಹೆಸರು ನೆನೆಸ್ಕೊಂಡು ದಾನ ಮಾಡೋದು.
ಲವಣಂ ಅಂದರೆ ಉಪ್ಪು ದಾನ ಮಾಡುವಂಥದ್ದು, ಇದು ದಶದಾನಗಳು. ಇದಲ್ಲದೆ ಯಾರ್ಯಾರು ಮಳೆಯಿಂದ ಬಿಸಿಲಿಂದ ಕಷ್ಟಪಡ್ತಾ ಇದ್ದಾರೆ ಬಡವರು ಅಂಥವ್ರಿಗೆ ಕುಡೆ ದಾನ ಮಾಡಿ, ಯಾರ್ಯಾರು ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಚಪ್ಪಲಿ ದಾನ ಮಾಡಿ, ಯಾರ್ಯಾರು ಚಳಿಲಿ ನಡುಗ್ತಾ ಇದ್ದಾರೆ ಅವ್ರಿಗೆ ಕಂಬಳಿ ರಗ್ ದಾನ ಮಾಡಿ. ಹೀಗೆ ದಾನಗಳಿಗೆ ಯಾವುದೇ ಥರದ ಎಲ್ಲೇ ಇಲ್ಲ, ಎಷ್ಟು ಪ್ರಮಾಣದಲ್ಲಿ ಬೇಕಾದ್ರೂ ದಾನ ಮಾಡ್ಬೋದು. ಅದು ದಾನ ಮಾಡೋದು ನಿಮಗೆ ಬಿಟ್ಟಿದ್ದು. ದಾನಂ ದಾತೃವಶಾತ್ ಅಂತ ಹೇಳ್ತೀವಿ. ನಿಮ್ಮ ಮನಸ್ಸಿಗೆ ಏನು ದಾನ ಬರುತ್ತೋ ಮನಸೋದ್ದಿಷ್ಟ ದಾನ ಅಂಥೇಳಿ ದಂಪತಿ ಸಮೇತವಾಗಿ ದಾನ ಕೊಡುವಂಥದ್ದು ಭಾಳ ಉತ್ತಮ. ಈ ಥರದ ದಾನಗಳನ್ನು ಮಾಡೋದ್ರಿಂದ ಕೂಡ ನಿಮ್ಮ ಹಿರಿಯರು ತೃಪ್ತಿ ಪಡ್ತಾರೆ. ಮನೆಗೆ ಕರೆಸಿ ಊಟ ಹಾಕೋದ್ರಿಂದ ಅಪ್ಪ ನನ್ನ ಮಗ ನನ್ನ ಹೆಸರನ್ನು ಜನಕ್ಕೆ ಊಟ ಆಗ್ತಾ ಇದ್ದಾನಲ್ಲ ಅಂತ ನಿಮ್ಮ ಹಿರಿಯರು ತೃಪ್ತಿ ಪಡ್ತಾರೆ. ಈ ಥರದ್ದು ನೀವು ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಹಾಗಾಗಿ ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದು ಪ್ರತಿಯೊಬ್ಬರೂ ಮಾಡಲೇಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಮ್ಯಾಂಡೇಟರಿ. ಹಾಗಾಗಿ ಮಾಡಿ, ನಿಮ್ಮ ಸಂಪ್ರದಾಯದಂತೆ ಮಾಡಿ, ನಿಮ್ಮ ಶಕ್ತಿಯಾನುಸಾರದಂತೆ ಮಾಡಿ. ವರ್ಷಕ್ಕೆ ಒಂದಿನ ನಮ್ಮ ಪಿತೃಗಳಿಗೋಸ್ಕರ ನಾವು ಒಂದು ಸಮಯವನ್ನು ಕಳೆಯುವಂಥದ್ರಲ್ಲಿ ತಪ್ಪೇ ಇಲ್ಲ. ನಾವು ಮಾಡಿದ್ರೆ ನಮ್ಮ ಮಕ್ಕಳು ಮಾಡ್ತಾರೆ, ನಾವೇ ಮಾಡಲಿಲ್ಲ ಅಂದರೆ ನಮ್ಮ ಮಕ್ಕಳು ಮಾಡೋದಿಲ್ಲ. ಹಾಗಾಗಿ ಸಂಪ್ರದಾಯವನ್ನು ಬಿಡೋದು ಬೇಡ. ಶಾಸ್ತ್ರವನ್ನು ಪರಿಪಾಲನೆ ಮಾಡಿ ಸಂಪ್ರದಾಯವನ್ನು ಬೆಳೆಸ್ಕೊಳ್ಳಿ. ಅದರಿಂದ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಪಿತೃಗಳ ಆಶೀರ್ವಾದ ನಿಮ್ಗೆ ಸಿಗುತ್ತೆ. ಇದನ್ನು ಮಾಡೋದ್ರಿಂದ ಏನು ಫಲ ಅಂದರೆ ಸಂತಾನ ವೃದ್ಧಿ ಆಗುತ್ತೆ, ಮಕ್ಕಳಾಗ್ತಾರೆ. ಮಕ್ಕಳಾಗುವಂಥ ದೋಷ, ಯಾರ್ಯಾರು ಪಿತೃದೋಷ ಇದೆಯೋ, ಯಾರ್ಯಾರ ಮನೆಯಲ್ಲಿ ದುರ್ಮರಣ ಹೊಂದಿದಾರೋ ಅವ್ರಿಗೆಲ್ಲ ನೀವು ಇದನ್ನು ಮಾಡೋದ್ರಿಂದ ಉತ್ತಮ. ಆಮೇಲೆ ಮನೆ ಅಭಿವೃದ್ಧಿ ಆಗುತ್ತೆ, ಸ್ವಂತ ಮನೆ ಯೋಗ ಸಿಗುತ್ತೆ, ಚಪ್ರ ಹಾಕುವಂಥ ಯೋಗ ಸಿಗುತ್ತೆ. ಚಪ್ರ ಹಾಕೋದು ಯಾವಾಗ? ಮದುವೆಗೆ, ಗೃಹ ಪ್ರವೇಶಕ್ಕೆ. ಚಪ್ರ ಹಾಕೋದು ಯಾರಿಗೆ? ಪಿತೃಗಳಿಗೆ. ಪಿತೃಗಳು ಬಂದು ಚಪ್ರದ ಕೆಳಗೆ ಇರ್ತಾರೆ, ಬಂದು ಆಶೀರ್ವಾದ ಮಾಡ್ತಾರೆ, ಮನೆ ಒಳಗೆ ಬರಲ್ಲ. ಹಾಗಾಗಿ ಪಿತೃಗಳು ಚಪ್ರ ಹಾಕಬೇಕು ಅಂತಂದರೆ ಪಿತೃಗಳ ಆಶೀರ್ವಾದ ಬೇಕು, ಇಲ್ಲಾಂದರೆ ಚಪ್ರ ಹಾಕೋಕ್ಕಾಗಲ್ಲ. ಮದುವೆಯಲ್ಲಿ, ಮನೆ ವಿವಾಹಕ್ಕೆ ಮತ್ತು ಗೃಹ ಪ್ರವೇಶಕ್ಕೆ ಚಪ್ರ ಹಾಕೋಕ್ಕೆ ಆಗಲ್ಲ. ಅವ್ರ ಆಶೀರ್ವಾದ ಇದ್ದರೆ ಖಂಡಿತ ಆಗುತ್ತೆ. ಆಮೇಲೆ ಯಾರ್ಯಾರು ದುರ್ಮರಣ ಹೊಂದಿದ್ದಾರೆ, ಯಾರನ್ನ ಆಕ್ಸಿಡೆಂಟಲ್ಲಿ ಸತ್ತೋಗಿರೋದು, ವಿಷ ತೊಗೊಂಡು ಸತ್ತೋಗಿರೋದು, ನೇಣು ಹಾಕೊಂಡು ಸತ್ತೋಗಿರೋದು, ಈ ಥರದ್ದು ಯಾರಾದರೂ ಇದ್ದರೆ ಅವತ್ತಿನ ದಿನ ನಾರಾಯಣ ಬಲಿ, ತಿಲಹೋಮ, ಪಿಂಡ ಪ್ರದಾನ, ತಿಲತರ್ಪಣ, ತ್ರಿಪಿಂಡಿ ಶ್ರಾದ್ದ, ಮಾತೃ ಷೋಡಶಿ, ಪಿತೃ ಷೋಡಶಿ, ಈ ಥರದ ಕಾರ್ಯಕ್ರಮಗಳು ಮಾಡುವಂಥದ್ದು, ನದಿ ಸ್ನಾನ ಮಾಡುವಂಥದ್ದು, ಈ ಥರದ್ದು ಕೂಡ ನೀವು ಮಾಡ್ಬೋದು. ಅದರಿಂದ ಕೂಡ ನಿಮಗೆ ಅವ್ರಿಗೆ ಮೋಕ್ಷ ಸಿಗುತ್ತೆ. ಯಾರ್ಯಾರು ದುರ್ಮರಣ ಆಗಿದ್ದಾರೋ ಅವ್ರಿಗೆ ಮೋಕ್ಷ ಸಿಗುತ್ತೆ. ವರ್ಷದಲ್ಲಿ ಮಹಾಲಯ ಅಮಾವಾಸ್ಯೆಗೆ ಕಾಯ್ತಾ ಇರ್ತಾರೆ ಮೋಕ್ಷ ತಗೊಳ್ಳೋದಕ್ಕೋಸ್ಕರ. ಅವತ್ತಿನ ದಿನ ಮೋಕ್ಷ ಕೊಟ್ಟರೆ ಅವ್ರಿಗೆ ಪ್ರೇತದಿಂದ ವಿಮುಕ್ತಿ ಆಗುತ್ತೆ. ಪ್ರೇತ ಶಬ್ದಂ ವಿಮೋಕಃ ಅಂತ ಅಂದರೆ ಪ್ರೇತ ಶಬ್ದ ವಿಮುಕ್ತಿ ಆಗುತ್ತೆ. ವಿಮುಕ್ತಿ ಆದಮೇಲೆ ಅವ್ರಿಗೆ ವಸು, ರುದ್ರ, ಆದಿತ್ಯ ಯಾವುದಾದ್ರೂ ಒಂದು ರೂಪ ಸಿಗುತ್ತೆ. ತನ್ಮೂಲಕ ಅವರು ಪ್ರಯಾಣವನ್ನು ಬೆಳೆಸಿ ಪಿತೃಲೋಕಕ್ಕೆ ಸೇರ್ತಾರೆ. ಅದು ವಂಶಾಭಿವೃದ್ಧಿ ಆಗಬೇಕಂದ್ರೆ ಅವರೇ ಮತ್ತೆ ಗರ್ಭದಲ್ಲಿ ಹುಟ್ಟು ಬರ್ತಾರೆ. ಆ ರೀತಿಯಾಗಿ ನಾವು ಯೋಚನೆಗಳನ್ನು ಮಾಡಬೇಕು. ಓವರಾಲ್ ನೋಡಿದಾಗ ಖಂಡಿತ ಚಿಂತೆ ಮಾಡಬೇಡಿ. ಈ ಒಂದು ಮಹಾಲಯ ಅಮಾವಾಸ್ಯೆಯನ್ನು ಮಾಡಿ ಪಿತೃಗಳ ಆಶೀರ್ವಾದ ತಗೊಳ್ಳಿ, ತೃಪ್ತಿಯ ಜೀವನವನ್ನು ಅನುಭವಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.